ಹಾಯ್. ಓಕೆ. ಎಲ್ಲ ಒಂದು ನರ್ಸಿಂಗ್ ಈ ಸ್ಟಾಫ್ ನರ್ಸ್ ಹುದ್ದೆಗಾಗಿ ಎಲ್ಲರೂ ಕೂಡ ನೋಡ್ತಾ ಇರೋರಿಗಿಂತ ಈ ಸದ್ಯಕ್ಕೆ 2026 ಸ್ವಲ್ಪ ಸದ್ಯಕ್ಕೆ ಸುವರ್ಣಾವಕಾಶ. ಸೊ ಯಾಕೆ ಅಂತಂದರೆ ಈಗಾಗಲೇ 724 ಕೆ ಇ ಕಡೆಯಿಂದ ಹುದ್ದೆಗಳದ್ದು ಒಂದು ನೋಟಿಫಿಕೇಷನ್ ಆಗಿತ್ತು. ಸೊ ಅದು ಕೂಡ ಸದ್ಯದಲ್ಲೇ ಆಗುತ್ತೆ. ಸೊ ಮೊನ್ನೆನೂ ಕೂಡ ನೋಡ್ಬೋದು ನಿಮಗೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಆ್ಯಂಡ್ ಅದೇ ರೀತಿ ಟೀಚರ್ಸ್ ಪೋಸ್ಟ್ ಆಗಿರ್ಬೋದು, ಮತ್ತು ಪಿ ಸಿ ಪೋಸ್ಟು, ಓಕೆ, ಆ್ಯಂಡ್ ಲ್ಯಾಂಡ್ ಸರ್ವೆ ಸಾಕಷ್ಟು ಏನಪ್ಪ ಅಂದರೆ ಕೆ ಇದರು ಒಂದೇ ಟೈಮ್ ಒಳಗಡೆ ಒಂದು 5 ಜಾಬ್ಸ್ಗಳನ್ನ ಏನು ಮಾಡಿದ್ದಾರೆ ಅಂತಂದರೆ ರಿಕ್ರೂಟ್ಮೆಂಟ್ನ ಸಡನ್ನಾಗಿ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡ್ಕೊಂಡ್ರು. ಸೊ ಹಂಗಾಗಿ ನಮ್ಮದು ಕೂಡ ಸ್ಟಾಫ್ ನರ್ಸು ಕೂಡ ಕೆಯಿಂದ ಕರೀತಾರೆ. ಓಕೆ, ಬಟ್ ಅದನ್ನು ಎಕ್ಸೆಪ್ಟ್ ಮಾಡಿ ಕೂಡ ಈ ಸದ್ಯಕ್ಕೆ ಏನಂತಂದರೆ ಈಗ ಆರೋಗ್ಯ ಕಲ್ಯಾಣ ಇಲಾಖೆ ಸೇವೆಗಳ ಏನಿದೆ ಅದರ ಕಡೆಯಿಂದ ಏನಂತಂದರೆ ಈ ರಿಕ್ರೂಟ್ಮೆಂಟು ನಮ್ಮ ಸ್ಟಾಫ್ ನರ್ಸ್ ಈಗಾಗಲೇ ಫಾರ್ಮಸಿಸ್ಟ್ದು 400 ಬಿಟ್ಟಿದ್ದರು. ಓಕೆ, ಈಗ ಹೊಸದಾಗಿ ಏನಂತಂದರೆ ಈಗ ಕಾಣಿಸ್ತಿದೆ ಬೇಕಾದ್ರೆ 17 ಅಂದರೆ 17 ಅವರ್ಸ್ ಆಗೋ ಅಂದರೆ 17 ತಾಸು ಹಿಂದ್ಗಡೆ ಒಂದು ರಿಗಾರ್ಡಿಂಗ್ ದ ಫಿಲ್ಲಿಂಗ್ ಆಫ್ ಶಾಂಕ್ಷನ್ಡ್ ವ್ಯಾಕೆಂಟ್ ಸ್ಟಾಫ್ ನರ್ಸ್ ಪೋಸ್ಟಿಂದ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆನ್ ಎ ಕಾಂಟ್ರಾಕ್ಟ್ ಬೇಸಿಸ್. ನೋಡಿ, ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರೋದು 400 ಪೋಸ್ಟ್ನ ಬಿಟ್ಟಿದ್ದಾರೆ. ಸೊ ಯಾಕಂದರೆ ಏನೇ ಆಗಲಿ ಸದ್ಯಕ್ಕೆ ಜಾಬ್ ನೀಡಿದೆ ಸದ್ಯಕ್ಕೆ ಅನ್ನೋರಿಗೆ. ಸೊ 1 ವರ್ಷ ಅಂತ ಕೊಟ್ಟವ್ರೆ, ಬಟ್ ವರಿ ಮಾಡ್ಕೋಬೇಡಿ, ಅದು ಹಂಗೆ 1 ವರ್ಷವನ್ನು ಕಂಟಿನ್ಯೂ ಆಗಿ ಮಾಡಿಸ್ಕೊತಾರೆ, ಆಯಿತಾ. ಸೊ ಅಧಿಕೃತವಾಗಿ ಇದು ಯಾವುದೇ ರೀತಿ ಆಗಿ ಮತ್ತು ಅದು ಇದು ಬರೀ ಫೇಕ್ ಅನ್ನೋದಲ್ಲ, ಅಫಿಷಿಯಲ್ ಆಗಿ ಗೌರ್ಮೆಂಟ್ ಕಡೆಯಿಂದನೇ ಕೂಡ ತೊಗೊತಿದ್ದಾರೆ. ಸೊ ನಾನು ಹೇಳ್ತಾ ಇದ್ದೀನಿ ಇದನ್ನ ಗುತ್ತಿಗೆ ಅಥವಾ ಕಾಂಟ್ರಾಕ್ಟ್ ಬೇಸ್ ಅಥವಾ ಹೊರ ಗುತ್ತಿಗೆ ಅಂತ ಏನು ಕರಿತೀವಿ ಆ ರೀತಿಯಾಗಿ. ಸೊ 1 ಇಯರ್ ಅಂತ ಹೇಳೋರೆ. ಸೊ 1 ಇಯರು ಆಮೇಲೆ ನಿಮಗೆ ಚೆನ್ನಾಗಿ ಮಾಡ್ತಂದ್ರೆ ಯಾರು ಕೂಡ ಹಾಸ್ಪಿಟಲ್ ಬಿಟ್ಟು ಕೊಡೋಲ್ಲ. ಓಕೆ, ಸೊ ಅಷ್ಟೊತ್ತಿಗೆ ನಮ್ಮ ಕೈದವರು ಕರೆದ್ರು ಕೂಡ ಈಗಾಗಲೇ ಗೊತ್ತಿರುವಾಗ 724 ಅಷ್ಟೇ ಇದ್ದಾವೆ. 724 ಕರ್ಕೊಂಡ್ಬಿಟ್ರೆ ಏನು ಕಾಂಟ್ರಾಕ್ಟ್ ಬೇಸಿಸ್ದವ್ರೆಲ್ಲ ಫಿಲಪ್ ಆಗಿಬಿಡ್ತದ. ಸೊ 724 ಅವರಲ್ಲಿ ಆಲ್ ಓವರ್ ಕರ್ನಾಟಕದಲ್ಲಿ ಫಿಲ್ಲಪ್ ಆಗಬೇಕು ಅಂದರೆ 20 ಮೆಡಿಕಲ್ ಕಾಲೇಜಲ್ಲಿ ಅಷ್ಟೇ ಇದೆ. ಸೊ ಹಂಗಾಗಿ ಯಾರನ್ನೂ ಕೂಡ ತೆಗೆದಾಕಲ್ಲ ಆಲ್ಮೋಸ್ಟ್, ಆಯಿತಾ. ಸರಿ, ನೋಡ್ತಾ ಹೋಗೋಣ ಏನೇನೆಲ್ಲ ಇದೆ ಅಂತಂದು. ನೆನ್ಪಿಟ್ಕೋರಿ, ಪಾಯಿಂಟ್ ಟು ಬಿ ನೋಟೆಡ್ ಕೆಲವೊಂದಿಷ್ಟು ನಾನು ಹೇಳೋದು ಇಲ್ಲಿ ಕಾಣಿಸ್ತಿದೆ. ಈಗ ಫಾರ್ಮಸಿಸ್ಟ್ 400 ಕರೆದಿದ್ರು, ಇವಾಗ ಗುತ್ತಿಗೆ ಆಧಾರದ ಮೇಲೆ 1 ವರ್ಷದ ಭರ್ತಿ ಮಾಡ್ಕೊಳ್ಳೋದು ಆದೇಶ ಆಗಿತ್ತು. ಸೊ ಇವಾಗ ಏನಂತಂದರೆ ಸ್ಟಾಫ್ ನರ್ಸು ಕೂಡ, ಓಕೆ, ಸ್ಟಾಫ್ ನರ್ಸು ಕೂಡ ಏನಂತಂದರೆ ಅದನ್ನ ಮುಂದುವರೆದು ಏನು ಮಾಡೋರು ಅಂತಂದರೆ ಅದನ್ನು ಕೂಡ ಈಗ ಸ್ಟಾರ್ಟ್ ಮಾಡ್ಕೊಂಡವ್ರೆ. ಓಕೆ, ಸೊ ಎಲ್ಲನೂ ಕೂಡ ಓದ್ತಾ ಹೋದರೆ 7 ಪೇಜಸ್ ಆಗುತ್ತೆ. ಹಂಗೆ ಏನು ಬೇಡ ಅಂತಂದು ಸಿಂಪಲ್ಲಾಗಿ ಹೆಡ್ಲೈನ್ ಅಷ್ಟೇ ಹೇಳ್ತಾ ಹೋಗ್ತೀನಿ. ಸೊ ಇದು ಯಾವ ರೀತಿ ಇರುತ್ತೆ ಅಂತಂದು, ಓಕೆ, ಇದು ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರೆ ಇದು ಅಂತಾರೆ ಡೈರೆಕ್ಟ್ ಬಂದುಬಿಟ್ಟು ಏನಪ್ಪ ಅಂದ್ರೆ ನೀವೇ ಮಾಡಬೇಕು, ಸಂದರ್ಶನ ಮಾಡ್ಕೋಬೇಕು. ಸೊ ಎಲಿಜಿಬಿಲಿಟಿ ಎಲ್ಲರೂ ಕೂಡ ಕೇಳ್ತಿದ್ರು ಯಾರೆಲ್ಲ ಈಗ ಅಪ್ಲೈ ಮಾಡ್ಬೋದು ಅಂತಂದರೆ ಇಲ್ಲಿ ಕಾಣಿಸ್ತಿದೆ. ನರ್ಸಿಂಗ್ ವಿದ್ಯಾರ್ಥಿಯನ್ನು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಶಾಲೆಗಳಲ್ಲಿ ಮಾತ್ರ ಪಡೆದಿರಬೇಕು ಹಾಗೂ ಕರ್ನಾಟಕ ನರ್ಸಿಂಗ್ ಕೌನ್ಸಿಲ್ನಲ್ಲಿ ಅಂದರೆ KNC ರಿಜಿಸ್ಟ್ರೇಷನ್ ಆಗಿರಬೇಕು. ಓಕೆ, KNC ಆಗಿತ್ತಂದರೆ ನೀವು GNM ಆರ್ BSc ಇಬ್ಬರು ಕೂಡ ಏನಪ್ಪ ಅಂದರೆ ಇದಕ್ಕೆ ಎಲಿಜಿಬಲ್. ಆಯ್ಕೆ ವಿಧಾನನೂ ಕೂಡ ಕೊಟ್ಟವ್ರೆ. ಸೊ ಅಂದರೆ ಸ್ಟಾಫ್ ನರ್ಸನ್ನು ಗುತ್ತಿಗೆ ಆಧಾರದಲ್ಲಿ ಮಾತ್ರ ನೇಮಕ ಮಾಡಿಕೊಳ್ತಾರೆ. ಅಂದರೆ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮಾತ್ರ ತೆಗಿತಾರೆ. ಯಾವ ರೀತಿ ಅರ್ಜಿ ಕರೀತಾರಪ್ಪ ಅಂತ ಕೇಳಿದ್ರೆ, ಸಾರ್ವಜನಿಕರ ತಿಳುವಳಿಕೆಗಾಗಿ ಸ್ಥಳೀಯ ಹಾಗೂ ರಾಜ್ಯ ಮಟ್ಟದ ಒಂದೊಂದು ದಿನಪತ್ರಿಕೆಯಲ್ಲಿ ಪ್ರಕಟಿಸಿ ನೇರ ಸಂದರ್ಶನಕ್ಕೆ ಆಹ್ವಾನಿಸಲಾಗಿದೆ. ಅಂದರೆ ನೇರ ಸಂದರ್ಶನ ಇರ್ತದೆ. ಓಕೆ, ಆ್ಯಂಡ್ ಜಿಲ್ಲಾ ವಾರ್ತಾ ಮತ್ತು ಪ್ರಚಾರ ಇಲಾಖೆಗೆ ಮಾಹಿತಿ ನೀಡಿ ಸಾರ್ವಜನಿಕವಾಗಿ ಪ್ರಚಾರ ಮಾಡಲು ಕ್ರಮಗೊಳ್ತಾರೆ. ಅಂದರೆ ಎಲ್ಲನೂ ಕೂಡ ಏನಪ್ಪ ಅಂದರೆ ಸ್ಪ್ರೆಡ್ ಮಾಡ್ತಾರೆ ಈ ನ್ಯೂಸ್ ಅಂತ. ಸೊ ಆರೋಗ್ಯ ಇಲಾಖೆಯ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಕಚೇರಿ ಸೂಚನಾ ಫಲಕದಲ್ಲಿ ಅಂದರೆ ಈವನ್ ಡಿಸ್ಟಿಕ್ ವೆಬ್ಸೈಟ್ ಕೂಡ ಇರ್ತವೆ. ಸೊ ಅಲ್ಲೂ ಕೂಡ ಏನಂತಂದರೆ ಇದ್ರ ಬಗ್ಗೆ ಹೇಳ್ತಾರೆ. ಅರ್ಜಿಯನ್ನು ಅಪ್ಲಿಕೇಶನ್ ಯಾವುದೇ ಶುಲ್ಕವಿಲ್ಲದೆ ವಿತರಿಸಬೇಕು. ಅಂದರೆ ಅಪ್ಲಿಕೇಶನ್ ಫೀಸ್ ಏನಾದರೂ ಇರುತ್ತಂತಂದರೆ ಯಾವುದೇ ರೀತಿ ಇಲ್ಲ ಅಂತ ಹೇಳೋರೆ. ಬಟ್ ನೋಡೋಣ ಅಂತ ಮುಂದೆ. ಸೊ ನಿಮ್ಮ ಡಿಸ್ಟಿಕ್ ಎಷ್ಟೆಷ್ಟು ಇದೆ ಅಂತಲೂ ಕೂಡ ಹೇಳ್ತೀನಿ, ವೇಟ್ ಮಾಡಿ. ಇಲಾಖೆಯ ಅಂತರ್ಜಾಲ ಹಾಗೂ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿ ಸೂಚನಾ ಫಲಕ ವೆಬ್ಸೈಟ್ನಲ್ಲೂ ಕೂಡ ಎಲ್ಲ ಶುಲ್ಕರಹಿತವಾಗಿ ಪ್ರಕಟಿಸ್ಬೋದು. ಅಂದರೆ ಯಾವುದೇ ರೀತಿ ಫೀಸ್ ಇಲ್ಲದೆ ಎಲ್ಲನೂ ಕೂಡ ಪ್ರಕಟಿಸಿ ಅಂತ ಹೇಳಿದ್ದಾರೆ. ಏಜ್ ಲಿಮಿಟ್ ಕೇಳಿದರೆ 45 ವಯಸ್ಸಿಗಿಂತ ಒಳಗಡೆ ಇರಬೇಕು. ಸೊ ನಾವು ಆ್ಯಸ್ ಯೂಶ್ವಲ್ ನಾವು ನೋಡುವಾಗ ಏನಂತಂದರೆ ನಾವು ಎಲ್ಲರೂ ಕೂಡ ನೋಡ್ತೀವಿ 30 ಇಯರ್ ಜನರಲ್ ಸ್ಟೂಡೆಂಟಿಗೆ ಆ್ಯಂಡ್ 3 ವರ್ಷ ಸಿಡಿಲಿಕ್ಕೆ ಯಾರಿಗೆ OB ಸ್ಟೂಡೆಂಟ್ಗೆ ಆ್ಯಂಡ್ ಮತ್ತು +2 ಅಂದರೆ 35 ವರ್ಷವರೆಗೂ ಕೂಡ SC ಅಂತ ಕೊಡ್ತಿದ್ರು. ಬಟ್ ಹಂಗಿಲ್ಲ, ಯಾಕಂದರೆ ಇದು ಕಾಂಟ್ರಾಕ್ಟ್ ಬೇಸ್ ಅಲ್ವಾ. ಸೊ ಎಲ್ಲರೂ ಕೂಡ 45 ವಯಸ್ಸು ಒಳಗಡೆ ಇದ್ದರೆ ನೀವು ಇದಕ್ಕೆ ಹೋಗ್ಬೋದು. ಸೊ ಕೆಲವೊಂದಿಷ್ಟು ಷರತ್ತುಗಳನ್ನು ಕೊಟ್ಟವರೆ, ನೀವು ಓದ್ತಾರೆ ಅಂದರೆ ಓದ್ಕೋಬೋದು. ಯಾಕಂದರೆ ಇದು 1 ವರ್ಷದ ಅವಧಿಗೆ ಮಾತ್ರ ಇರ್ತದೆ. ಆ್ಯಂಡ್ ಅದನ್ನೇ ನಾನು ಈಗ ಷರತ್ತು ಕೊಟ್ಟವ್ರೆ. ಓಕೆ, ಯಾಕಂತಂದರೆ 1 ಇಯರ್ ಆದಮೇಲೆ ತೆಗೆದು ಹಾಕ್ಬೋದು ಅಂತಂದು. ಓಕೆ, ತೆಗೆದು ಕೂಡ ಹಾಕ್ಬೋದು ಅಂತ ಹೇಳ್ತಾರೆ. ಬಟ್ 95% ನಾನು ಹೇಳ್ತೀನಿ, 100ಕ್ಕೆ 5 ಹಾಸ್ಪಿಟ್ಲ್ ಆ ಥರ ಇದ್ದಿರ್ತದೆ, ತೆಗೆದಾಕ್ತಿರ್ತಾರೆ ಒಮ್ಮೆ. ಬಟ್ 95% ಹಾಸ್ಪಿಟ್ಲ್ ಕೂಡ ಯಾರನ್ನೂ ಕೂಡ ತೆಗೆದಾಕಲ್ಲ. ಓಕೆ, ಅದೊಂದು ತಲೆಯಲ್ಲಿರಲಿ. ಸರಿ, ಸೊ ಡೀಟೇಲ್ಡಾಗಿ ಓದ್ಕೊತಾರೆ ಅಂದರೆ ಓದ್ಕೋರು ನೀವು ಬೇಕಾದ್ರೆ. ಈ PDF ನಿಮ್ಗೆ ಏನಂತಂದರೆ ನಮ್ಮ ಒಂದು ಈಗಾಗಲೇ ವಾಟ್ಸಪ್ ಚಾನಲ್ ಅಥವಾ ಇಲ್ಲೆಲ್ಲಾದ್ರೂ ಶೇರ್ ಮಾಡಿರ್ತೀನಂತೆ, ಹೋಗ್ಬಿಟ್ಟು ಜಾಯ್ನ್ ಆಗಿ, ಆಯಿತಾ. ಸರಿ, ವಾಟ್ಸಪ್ ಚಾನಲ್ ಸಿಗ್ತದೆ, ಜಾಯ್ನ್ ಆಗಿತ್ತು. ಆ್ಯಂಡ್ ನಿಮ್ಗೆ ಇದ್ರದ್ದು ಕೆಲವೊಂದಿಷ್ಟು ಕೇಳ್ಬೋದು ಏನೇನೆಲ್ಲ ಬೆನಿಫಿಟ್ ಸಿಗ್ತಾವೆ ಅಂತಂದರೆ, ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತಿರೋ ಬಗ್ಗೆ ಸಂಡೇ ಬರ್ತವೆ, ಅಷ್ಟು ಡೇ ಆಫ್ ಸಿಗ್ತಾ ಇರ್ತವೆ, ಅಂದರೆ ಆಫ್ಗಳು ಸಿಗ್ತಾ ಇರ್ತವೆ. ಒಂದು CL ಅಂದರೆ ಕ್ಯಾಶುವಲ್ ಲೀವ್ ಕೂಡ ಕೊಡ್ತಾರೆ. ಆ್ಯಂಡ್ ಅದೇ ರೀತಿಯಾಗಿ ನಿಮಗೆ ಮೆಟರ್ನಿಟಿ ಲೀವ್ ಕೂಡ ಇರ್ತದೆ. ಓಕೆ, ವರಿ ಮಾಡ್ಕೊಂಡು ಅದು ಕೂಡ ಕೊಟ್ಟರು, ಮೆಟರ್ನಿಟಿ ಲೀವ್ ಇರ್ತದೆ. ಆ್ಯಂಡ್ ಎಲ್ಲನೂ ಕೂಡ ಓಕೆ. ಪುರುಷರು ಕೂಡ ನಾವು ಇದು ಕೂಡ ಹೆರಿಗೆ ಆದ ದಿನಾಂಕದಿಂದ 15 ದಿವಸಗಳ ಪಿತೃತ್ವ ರಜೆನೂ ಕೂಡ ಕೊಡ್ತಾರೆ.
ಸೊ ಟೋಟಲಾಗಿ ಅಂತಂದರೆ ರಜೆಗಳು ಆ್ಯಸ್ ಯೂಸ್ವಲ್ ಯಾವ ರೀತಿ ಸಿಗ್ತಾ ಇರ್ತವೆ, ಸ್ಟಾಫ್ ನರ್ಸ್ ಯಾವ್ದಾರಿಗೆ ಪರ್ಮನೆಂಟ್ ಆದ್ರೆ ಅಷ್ಟೇ ಅದೇ ರೀತಿ ಬೆನಿಫಿಟ್ಸ್ ಇದ್ದೇ ಇರ್ತವೆ, ವರಿ ಮಾಡ್ಕೋಬೇಡಿ. ಸರಿ ನಾ ಮತ್ತೆ ಏನಂತಂದರೆ ಈಗ ಡಿಸ್ಟಿಕ್ ವೈಸ್ ಎಷ್ಟೆಷ್ಟು ಪೋಸ್ಟ್ಗಳಿದೆ ಅಂತ ನೋಡ್ಕೊಂತ ಹೋತಂದರೆ ನೋಡಿ, ಇಲ್ಲಿ ಟೋಟಲಾಗಿ ನಮ್ಮ ಬೆಂಗಳೂರಲ್ಲಿ 30 ಇದ್ದಾವೆ ನೋಡಿ. ಬೆಂಗಳೂರಲ್ಲಿ ಟೋಟಲ್ 30 ಇದ್ದಾವೆ. ಆ್ಯಂಡ್ ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಂದರೆ 6, ಚಿತ್ರದುರ್ಗ 8 ಇದೆ. ಓಕೆ, ನಿಮ್ಮದು ಕೂಡ ನೋಡ್ಕೋರಿ. ದಾವಣಗೆರೆ 16, ಕೋಲಾರ 15, ಶಿವಮೊಗ್ಗ 15, ತುಮಕೂರು 16 ನೋಡಿ, ಜಾಸ್ತಿ ಕಾಣಿಸ್ತಿದ್ದಾವೆ ನಮಗೆ. ಆ್ಯಂಡ್ ಚಿಕ್ಕಬಳ್ಳಾಪುರ 15, ಮೈಸೂರು 16, ಮಂಡ್ಯ 16 ಇದೆ. ಆ್ಯಂಡ್ ದಕ್ಷಿಣ ಕನ್ನಡ 15, ಚಿಕ್ಕಮಗಳೂರು 15. ಓಕೆ, ಸೊ ಜಾಸ್ತಿ ಇಲ್ಲೇ ಸಿಗ್ತದೆ ನಮಗೆ. ಓಕೆ, ಟೋಟಲಾಗಿ ಇಲ್ಲಿ ಏನು 13 ಜಿಲ್ಲೆಗಳನ್ನು ನೋಡ್ತೀವಿ, ಇಲ್ಲೇ ಜಾಸ್ತಿ ಸಿಗ್ತದವೆ. ಮುಂದುವರೆದು ಕೂಡ ನೋಡ್ತಾ ಹೋತಂದರೆ ಚಾಮರಾಜನಗರ 12, ಕೊಡಗು 8, ಹಾಸನ 15, ಉಡುಪಿ 8, ಬೆಳಗಾವಿ 16, ಆ್ಯಂಡ್ ಬಾಗಲಕೋಟೆ 11. ಓಕೆ, ಆ್ಯಂಡ್ ವಿಜಯಪುರ 16, ಆ್ಯಂಡ್ ಧಾರವಾಡ ಕೂಡ 12, ಗದಗ 11, ಅದೇ ರೀತಿ ಹಾವೇರಿ 12 ಇದ್ದಾವೆ. ಉತ್ತರ ಕನ್ನಡದಲ್ಲೂ ಕೂಡ 11, ಕಲಬುರಗಿ 12, ಕೊಪ್ಪಳ 11, ಆ್ಯಂಡ್ ಬೀದರ್ 3. ಓಕೆ, ಬೀದರ್ದಲ್ಲಿ ಕಡಿಮೆ ಇದೆ ನೋಡಿ, ಕೇವಲ 3 ಇದ್ದಾವೆ. ರಾಯಚೂರು 15, ಆ್ಯಂಡ್ ಬಳ್ಳಾರಿ 8, ವಿಜಯನಗರ 15, ಆ್ಯಂಡ್ ಯಾದಗಿರಿ 8. ಅಂದರೆ ಟೋಟಲಾಗಿ 400 ಏನಂತಾರೆ ಸ್ಟಾಫ್ ನರ್ಸ್ದು ಇಷ್ಟು ನೋಡಿ. ನಿಮ್ಮ ಡಿಸ್ಟಿಕಲ್ಲಿ ಯಾವ ರೀತಿ ಬರ್ತದವೆ, ಸೊ ನೀವೇನು ಮಾಡ್ಕೋಬೋದು ಅಂತಂದರೆ ಡೈರೆಕ್ಟಾಗಿ ಏನಂತಂದರೆ ನೇರ ಸಂದರ್ಶನಕ್ಕೆ ಹೋಗಬೇಕು. ಓಕೆ, ಸೊ ಡೇಟ್ನ ಪ್ರಕಟಿಸ್ತೇನೆ ಅಂತ ಹೇಳವ್ರೆ, ಬಟ್ ಯಾವಾಗ ಏನಂತ ಗೊತ್ತಿಲ್ಲ. ಇಲ್ಲಿ ಕೆಲವೊಂದಿಷ್ಟು ನೋಡಿ, ಅಂದರೆ ಒಂದು ಪಾಯಿಂಟ್ ಮೆನ್ಷನ್ ಮಾಡವ್ರೆ. ಆಯ್ಕೆ ಹೊಂದಿದ ಶುಶ್ರೂಷಾಧಿಕಾರಿಯು ಕರ್ತವ್ಯಕ್ಕೆ ಹಾಜರಾಗುವ ಮೊದಲು ಮೇಲಿಂದ ನಿಬಂಧನೆಗಳನ್ನು ಒಪ್ಪಿಕೊಂಡಿರುವಂತೆ ₹100 ಚಾಪಾ ಕಾಗದದ ಮೇಲೆ ಮುಚ್ಚಳಿಕೆಯನ್ನು ಜಿಲ್ಲಾ ಆರೋಗ್ಯ ಮತ್ತು ಅಂದರೆ ಇದು ಯಾವುದೇ ರೀತಿ ಫೀಸ್ ಅನ್ಕೋಬೇಡಿ. ಸೊ ನಿಮಗೆ ಸೆಲೆಕ್ಷನ್ ಆಯ್ತಪ್ಪ ಅಂತಂದರೆ ಒಂದು ಬಾಂಡ್ ಬರ್ಸ್ಕೊತಾರಲ್ವ ಮುಚ್ಚಳಿಕೆ ಇಲ್ಲಿ, ಅಂದರೆ ಎಲ್ಲನೂ ಕೂಡ ಬರ್ಸ್ಕೊಂಡು ಅದಕ್ಕೆ ₹100 ತುಂಬಬೇಕಂತ ಹೇಳವ್ರೆ. ಓಕೆ, ಅಂದರೆ ಡೀಟೇಲ್ಡಾಗಿ ಓದಿ, ಅಂದರೆ ಏನೇನಂತ ಗುತ್ತಿಗೆ ನೌಕರಿಗೆ ರಜೆ ಸೌಲಭ್ಯ ಅಂತ ಏನಿದೆ ಅದರ ಡೀಟೇಲ್ಡಾಗಿ ಓದ್ತಾ ಹೋಗ್ರಿ, ನಿಮ್ಗೆ ಎಲ್ಲನೂ ಕೂಡ ಅಷ್ಟು ಪಾಯಿಂಟ್ಸ್ ತಿಳಿತಾವೆ. ಓಕೆ, ಟೋಟಲಾಗಿ ಎಲ್ಲಿ ಅಂತಂದರೆ ಎಲ್ಲಿದು ಓದಿ ಅಂತಂದರೆ ಷರತ್ತು ಮತ್ತು ನಿಬಂಧನೆಗಳಂತ ಸ್ಟಾರ್ಟ್ ಆಗುತ್ತೆ, ಅದರಿಂದ ಓದಿ. ಓಕೆ, ಎಲ್ಲನೂ ಕೂಡ ಇಲ್ಲಿ ವಿಡಿಯೋದಲ್ಲಿ ಹೇಳೋದು ಬೇಡ, ನಿಮಗೆ PDF ಕಳಿಸ್ತೀನಿ. ಓಕೆ, ಎಲ್ಲರೂ ಕೂಡ ಅಷ್ಟೇನು ದಡ್ಡ ಇರಲ್ಲ. ಸರಿ, ಅದರ ತಕ್ಷಣ ಕೆಲವೊಂದಿಷ್ಟು ನಿಮಗೆ ಅಂತಂದರೆ ಎಲ್ಲೆಲ್ಲಿ ಹೊರಡಿಸ್ತೀವಿ, ಎಲ್ಲೆಲ್ಲಿ ಇರುತ್ತೆ ಅಂತಲೂ ಕೂಡ ಇಲ್ಲಿ ಕೊಟ್ಟವ್ರೆ. ಸೊ ಅಷ್ಟೇ, ಅಂದರೆ ಈಗ ಸಮ್ಮರಿ ಆಫ್ ದಿಸ್ ವಿಡಿಯೋ ಏನಂತಂದರೆ 400 ಪೋಸ್ಟು ಕಾಂಟ್ರಾಕ್ಟ್ ಬೇಸು, ಯಾವುದೇ ರೀತಿಯಾಗಿ ಮತ್ತು ನಿಮಗೆ ಪರ್ಮನೆಂಟ್ ಅಲ್ಲ, ಎಕ್ಸಾಮಿನೇಷನ್ ಇವರೆಲ್ಲ ಡೈರೆಕ್ಟ್ ಹೋಗಬೇಕು ಅಲ್ಲಿ ನಿಮಗೆ. ಅದಕ್ಕೋಸ್ಕರನೇ ಏನಂತಂದರೆ ಈಗ ಅವರು ಕೆಲವೊಂದಿಷ್ಟು ಹಾಸ್ಪಿಟ್ಲಲ್ಲಿ HR ಅಂತ ಇರ್ತಾರೆ, ಅಥವಾ ಇಲ್ಲಾಂತಂದರೆ ಈಗ ನೇರ ಸಂದರ್ಶನ ಮಾಡೋಕ್ಕಂತ ಒಂದು ಟೀಮ್ ಇಟ್ಟಿರ್ತಾರೆ, ಅಥವಾ ಡೈರೆಕ್ಟಾಗಿ ನಿಮ್ಗೆ ಯಾರಾದರೂ ಅಲ್ಲಿ IR ಅಥಾರಿಟಿ ಇದ್ದೇ ಇರ್ತಾರೆ, ಆಯಿತಾ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಏನು ಮಾಡಬೇಕು, ನೀವು ನೇರ ಸಂದರ್ಶನ ಮಾಡಿ ಆ್ಯಸ್ ಯೂಸ್ವಲ್ ನಿಮ್ಗೆ ಗೊತ್ತಿರುವಾಗ ಕರೆಕ್ಟಾಗಿ ಎಲ್ಲನೂ ಕೂಡ ಮಾಡಿಕೊಂಡ್ರೆ ನಿಮ್ಮ ಸೆಲೆಕ್ಷನ್ ಆಯ್ತಪ್ಪ ಅಂತಂದರೆ ಮುಂದಿನ ಪ್ರೊಸೆಸ್ ಅವರೇ ಹೇಳ್ತಾರೆ. ಓಕೆ, ಸೊ ಇದನ್ನು ಡೇಟ್ ಅನೌನ್ಸ್ಮೆಂಟ್ ಮಾಡಿಲ್ಲ. ಓಕೆ, ಇದು ಆ್ಯಕ್ಚುಲಿ ಈ ಒಂದು ನೋಟಿಫಿಕೇಷನ್ ಅನೌನ್ಸ್ಮೆಂಟ್ ಆಗಿರೋದು 10/7/2026 ಆಯಿತಾ. ಅಂದರೆ 10/7/2026 ಆದರೆ ಬಿಟ್ಟಿರೋದು ಮಾತ್ರ ನಿನ್ನೆ, ಅಂದರೆ 14ನೇ ತಾರೀಕು ಬಿಟ್ಟವ್ರೆ. ಓಕೆ, ಸೊ ರೆಡಿಯಾಗಿದ್ದು 10ಕ್ಕೆ, ಬಟ್ ಅನೌನ್ಸ್ಮೆಂಟ್ ಇರೋದು 14ಕ್ಕೆ. ಬಟ್ ಯಾವ ಡೇಟಿಗೆ ಹೋಗಬೇಕು ಅನ್ನೋದು ಎಲ್ಲ ಒಂದು ಡಿಸ್ಟಿಕ್ ವೈಸು ಹಾಕಬೇಕು ಅವರು. ಓಕೆ, ಇಲ್ಲಿ ಕಾಣಿಸ್ತಿದೆ. ಈಗ ಟೋಟಲಾಗಿ 31 ಜಿಲ್ಲೆಗಳಲ್ಲೂ ಕೂಡ ನಿಮಗೆ ಪೋಸ್ಟ್ಗೆ ಸಿಗ್ತವೆ. 31 ಡಿಸ್ಟಿಕ್ದು ವೆಬ್ಸೈಟ್ ಇರ್ತವೆ. ಓಕೆ, ಆ ಒಂದು ಮೆಡಿಕಲ್ ಕಾಲೇಜ್ಗಳಲ್ಲಿ, ಅಂದರೆ ಜಿಲ್ಲಾ ಹಾಸ್ಪಿಟಲಲ್ಲಿ ಇರ್ತಾವಲ್ವ, ಆ ಒಂದು ಜಿಲ್ಲಾ ಹಾಸ್ಪಿಟಲಲ್ಲಿ ಪ್ರತಿಯೊಂದು ಕೂಡ ಅವ್ರದ್ದು ವೆಬ್ಸೈಟ್ ಇರ್ತದೆ. ಅಲ್ಲಿ ಅಂದರೆ ಡೇಟ್ ಯಾವ ಬರಬೇಕು ಏನಂತ ಮೆನ್ಷನ್ ಮಾಡಿರ್ತಾರೆ. ಆ ಒಂದು ಟೈಮ್ಗೆ ಹೋಗ್ಬಿಟ್ಟು ನೀವು ನೇರ ಸಂದರ್ಶನ ಮಾಡ್ಕೊಂಬನ್ನಿ. ಇನ್ ಕೇಸ್ ಸೆಲೆಕ್ಷನ್ ಆಯ್ತು ಅಂದರೆ ನೆಕ್ಸ್ಟ್ ಪ್ರೊಸೆಸ್ ಹೇಳ್ತಾರೆ. ಸ್ಯಾಲ್ರಿನೇ ಹೇಳೆಲ್ಲ ಬರ್ದಾರಂತ ಕೇಳಿದ್ರೆ, ಸೊ ಅನ್ಸೋ ಮಟ್ಟಿಗೆ ಓಕೆ, ಇಲ್ಲಿ ಯಾವುದೇ ರೀತಿ ಸ್ಯಾಲ್ರಿ ಮೆನ್ಷನ್ ಮಾಡಿದ್ದಿಲ್ಲ. ಸೊ ಕಾಂಟ್ರಾಕ್ಟ್ ಬೇಸ್ ಅಂತ ಅಂದ ತಕ್ಷಣ ನಿಮ್ಗೆ ತಿಳ್ಕೊಬೋದು. ಈಗ ಸದ್ಯಕ್ಕೆ ಗೌರ್ನಮೆಂಟ್ದು ಎಷ್ಟಿದೆ ಅಂತಂದರೆ 28,000 ಪ್ಲಸ್ ಎಷ್ಟೋ ಇದೆ. ಓಕೆ, 28,000 ಚಿಲ್ಲರೆ ಇದೆ, ಅಂದರೆ 30,000 ಅಷ್ಟೇ ಆಜುಬಾಜು ಇದೆ. ನೀವು ಅಂದ್ಕೊಂಡ ತಕ್ಷಣ 80,000 ಇದೆಯಾ KEದವ್ರು ಕೊಡ್ತಾರಲ್ಲ ಅಷ್ಟಲ್ಲ. ಓಕೆ, ಅದು ಅಲ್ಲ, ಇದು 80,000 ಕೊಡಬೇಕಂದ್ರೆ ನೀವು 724 ಪೋಸ್ಟ್ ಏನು ಕರಿತಾ ಇದ್ದಾರೆ KE ಕಡೆಯಿಂದ ಎಕ್ಸಾಮ್ ಏನು ನಡೀತಿದೆ ಅದರಲ್ಲಿ ನೀವು ಆ ಪೋಸ್ಟಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟು KE ಎಕ್ಸಾಮ್. ಓಕೆ, ಯಾವಾಗ ಕರಿತಾ ಬರ್ತಾರೆ ಅಂತಂದರೆ ಈಗಾಗಲೇ ಒಂದು ನೋಟಿಫಿಕೇಷನ್ ಆಗಿದೆ ಅಲ್ವಾ. ಸೊ ಈಗ ನವೆಂಬರ್ ಒಳಗಡೆ ಎಲ್ಲನೂ ಕೂಡ VA ನಡೀತಾ ಇದ್ದಾವೆ, ಆ್ಯಂಡ್ ಲ್ಯಾಂಡ್ ಸರ್ವೆ ಎಲ್ಲನೂ ಕೂಡ ನಡೀತಾ ಇದ್ದಾವೆ ನವೆಂಬರ್. ಓಕೆ, ಅಕ್ಟೋಬರ್ ನವೆಂಬರ್ ನಡೀತಾ ಇದ್ದಾವೆ. ಸೊ ಹಂಗಾಗಿ ಡಿಸೆಂಬರ್ ಆರ್ ಜನವರಿಲಿ ಎಕ್ಸಾಮ್ ನಡೀಬೋದು. ಇನ್ನೊಂದು 2 ಮಂತ್ಸಲ್ಲಿ ಏನಂತಂದರೆ KE ಕಡೆಯಿಂದ ಅಪ್ಲಿಕೇಶನ್ ಸ್ಟಾರ್ಟು ಕೂಡ ಆಗ್ಬೋದು. ಸಿಲೆಬಸ್ಸು ಕೂಡ ಕೊಡ್ತಾರೆ KEದವರು. ನಿಮ್ಮ ಮುಂದೆ ಎಲ್ಲನೂ ಕೂಡ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂತ. ಸದ್ಯಕ್ಕೆ ಯಾರಾದರೂ ಈಗ ಸದ್ಯಕ್ಕೆ ಹೋಗೋರಿದ್ದೆ ಅಂತ ಅನಿಸಿದರೆ, ಸೊ ಯಾಕೆ ನಂಗೆ ಇನ್ನೂ ಕೂಡ ಸ್ಟೇಟ್ ಗೌರ್ಮೆಂಟ್ ಮೇಲೆ ನಂಬಿಕೆ ಇಲ್ಲ. ಸದ್ಯಕ್ಕೆ ಈ ಕಾಂಟ್ರಾಕ್ಟ್ ಬೇಸ್ ಮೇಲೆ ಆದರೂ ಹೋಗೋಣ ಅಂತ ಅಂದ್ಕೊಂಡ್ರೆ ಈ 1 ವರ್ಷ ಹೋಗ್ಬೋದು. ಓಕೆ, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ 1 ಇಯರ್ ಮಾಡಿದ ಮೇಲೆ. ಓಕೆ ಸರ್, ನಿಮ್ಗೆ ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. PDF ಮಾತ್ರ ವಾಟ್ಸಪ್ ಚಾನಲ್ ಸಿಗ್ತದೆ. ಬಾಯ್.